ವಿಜಯೇಂದ್ರ ವಿರುದ್ಧ ಮತ್ತೆ ರಾಂಗ್ ಆದ ಶಾಸಕ ಯತ್ನಾಳ್. ವಿಜಯೇಂದ್ರನ ಜೊತೆ ಹೊಂದಾಣಿಕೆ ಆಗೋ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಭಿಕ್ಷೆಯಿಂದ ವಿಜಯೇಂದ್ರ ಎಂಎಲ್ಎ ಆಗಿದ್ದಾರಂತೆ. ಕಾಂಗ್ರೆಸ್ ಹಾಗೂ ವಿಜಯೇಂದ್ರನದ್ದು ಹೊಂದಾಣಿಕೆ ರಾಜಕಾರಣ, ಅಂತವ್ರ ಜೊತೆ ನಾನು ಹೊಂದಾಣಿಕೆ ಆಗೋದಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಬಿಜೆಪಿಯನ್ನ ಹೊಂದಾಣಿಕೆ ರಾಜಕಾರಣದಿಂದ ಮುಕ್ತ ಮಾಡಬೇಕು. ನಮಗೆ ಯಾವುದೇ ಸಭೆ ಕರೆದ್ರು ಒಬ್ಬೊಬ್ಬರೇ ಹೋಗಲ್ಲ, ಒಟ್ಟಿಗೆ ಹೋಗ್ತೀವಿ. ನಮ್ಮದೇ ಟೀಮ್ ದೊಡ್ಡದಾಗಿದೆ, ನಿಷ್ಠಾವಂತ ಬಿಜೆಪಿ ಟೀಮ್ ಆಗತ್ತೆ. ಆಗ ಅನಿಷ್ಟರು ಕುರ್ಚಿ ಖಾಲಿ ಮಾಡಿಕೊಂಡು ಮನೆಗೆ ಹೋಗ್ಬೇಕಾಗತ್ತೆ. ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಾನು ವಿಜಯೇಂದ್ರ ಜೊತೆ ಹೊಂದಾಣಿಕೆಗೂ ಪ್ರಶ್ನೆ ಇಲ್ಲ. ಯಾಕಾಗೋದಿಲ್ಲ ಅಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳ್ಯಾರ, ನಾವು ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ MLA ಆಗಿದ್ದೀಯಾ, ನೀನು ವಿಧಾನಸೌಧ ಕಟ್ಟಿ ಹತ್ತಲಿಕ್ಕೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇದನ್ನು ಮೊದಲು ನಾನು ಹೇಳ್ಕೊತಾ ಇದ್ದೆ, ಇವತ್ತು ಒಪ್ಕೊಂಡಾರ ಹೊಂದಾಣಿಕೆ ಇದೆ ಅನ್ನೋಂಥದ್ದು. ಅಂಥವ್ರ ಜೋಡಿ ಹೊಂದಾಣಿಕೆ ಆಗೋದಿಲ್ಲ. ಸಂಘದ ಹಿರಿಯರಾಗಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಒಬ್ಬರನ್ನ ಮೆಸೆಂಜರ್ ಕೊಟ್ಟು ಕಳಿಸಿದ್ರು ನಿನ್ನೆ, ಸ್ವಲ್ಪ ದಿವಸ ಮೌನ ಇರ್ರಿ, ನಾವೆಲ್ಲ ಸರಿ ಮಾಡ್ತೀವಿ. ಪಕ್ಷದಲ್ಲಿ ಪ್ರಾಮಾಣಿಕರಿಗೆ, ಹಳೆಯ ಕಾರ್ಯಕರ್ತರಿಗೆ, ನಿಷ್ಠಾವಂತ BJP ಕಾರ್ಯಕರ್ತರಿಗೆ ಸೂಕ್ತವಾಗಿ ಗೌರವ ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ನಾವು ಹೇಳಿದ್ದಾರೆ. ನಾನು ಈಗ ಯಾವುದೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡೋದಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬರು ಸಂದೇಶವನ್ನು ಕೊಟ್ಟು ಕಳಿಸ್ಯಾರ, ಸಂಘದ ಹಿರಿಯರು ನನಗೆ ಕಿವಿಮಾತು ಹೇಳಿದ್ದಾರೆ. ಅವ್ರಿಗೆಲ್ಲ ಗೌರವ ಕೊಟ್ಟು ಅವ್ರು ಏನು ಹೇಳ್ಯಾರಲ್ಲ, ಈ ಕರ್ನಾಟಕದಲ್ಲಿ ಈ ಹೊಂದಾಣಿಕೆ ರಾಜಕಾರಣದಿಂದ ಮುಕ್ತ ಮಾಡ್ತೀವಿ, ನಿಷ್ಠಾವಂತ BJP ಕಾರ್ಯಕರ್ತರಿಗೆ ಗೌರವ ಕೊಡ್ತೀವಿ ಅನ್ನೋಂಥದ್ದೇನು ನನಗೆ ಒಂದು ಭರವಸೆ ಕೊಟ್ಟಾರ. ಅದಕ್ಕೆ ನಮ್ಮದು ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ. ನಾನು ಏನೇ ಇದ್ರೂ ನನ್ನ ಪಕ್ಷದ ಹಿರಿಯರು ಸಂಘ ಏನು ಹೇಳ್ತದೆ ಅಂತ ಕೇಳ್ತೇನೆ. ನೇತೃತ್ವ ಇಲ್ಲಿ ಇಲ್ಲ. BJP ಸಾಮೂಹಿಕ ನಾಯಕತ್ವ, ಯಾರು ಬರೋರು ಬರ್ಬೋದು, ಬಿಡೋರು ಬಿಡ್ಬೋದು. ನಾವೆಲ್ಲರೂ ಕೂಡಿ ಮಾಡ್ತೀವಿ. ನಮ್ಮ ಅಜೆಂಡಾ ಏನಪ್ಪ ಅಂದ್ರೆ, ನಾವು ಬಂಡಾಯಗಾರರಲ್ಲ, ನಾವು ಭಿನ್ನಮತೀಯರಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಹೊಂದಾಣಿಕೆಯ ರಾಜಕಾರಣ ಅನ್ನುವಂಥ ಶಾಪದಿಂದ ಮುಕ್ತ ಮಾಡಿ ನಿಜವಾದಂಥ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕು ಅನ್ನೋಂಥವ್ರು. ದಯವಿಟ್ಟು ಮಾಧ್ಯಮಗಳಿಗೆ ಕೈ ಮುಗಿದು ಕೇಳ್ಕೊತೀನಿ, ಭಿನ್ನಮತೀಯ ಬಂಡಾಯಗಾರ ತನಬೇಡ್ರಿ. ನೀವು ಹಂಗೇನಾರ ಅಂದ್ರೆ ವಿಜಯೇಂದ್ರ ನಿಮಗೇನೋ ಕೊಟ್ಟಾರತ್ತ ನಾವು ತಿಳ್ಕೊತೀವಿ. ನೀವು ಜಾಗೃತ ಆಗಿ, ನಮ್ಮ ಬಂಡಾಯ ಅಂದ್ರೆ ವಿಜಯೇಂದ್ರ ಏನೋ ಪ್ಯಾಕೇಜ್ ಕೊಟ್ಟಾನ ನಾನು ಓದ್ತೀನಿ. ಅದಕ್ಕೆ ಯಾವ ಮಾಧ್ಯಮದವರು ನಮ್ಮ ಗುಂಪಿಗೆ ಬಂಡಾಯಗಾರ ಅನ್ಬೇಡ್ರಿ. ಪಕ್ಷದ ವೃದ್ಧಿಗಾಗಿ ಹೋರಾಟ ಮಾಡ್ತಿರುವ ನಿಷ್ಠಾವಂತ ಕಾರ್ಯಕರ್ತರ ತಂದ್ರಿ. ಸಂದೇಶ ಬಂದಿಲ್ಲ, ಕರೀಲಿ. ಅಲ್ಲಿ ಏನು ಕರೆದ್ರು ನಾವು ಹೇಳ್ತೀವಿ. ನಾವು ಒಬ್ಬೊಬ್ಬರೇ ಹೋಗಿ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ನಿರ್ಣಯ ಮಾಡಿವಿ. ನಾವು ಒಟ್ಟಾಗಿ ಹೋಗ್ತೀವಿ. ನಿನ್ನೆ ನಮ್ಮ ಪ್ರತಾಪ್ ಸಿಂಗ್ ಹೇಳ್ಯಾರಲ್ಲ, ನಾವು ಒಟ್ಟಾಗಿರ್ತೀವಿ. ನಾವು ಹೋರಾಟ ಮಾಡ್ಲಾಕತ್ತೀವಿ. ಯತ್ನಾಳೇನೋ ಅಧ್ಯಕ್ಷ ಮಾಡಬೇಕು, ವಿರೋಧ ಪಕ್ಷ ನಾಯಕ ಮಾಡೋಕ್ಕತ್ತಲ್ಲ. BJPನ ಬಲವೃದ್ಧಿ ಮಾಡಬೇಕು, ಹೊಂದಾಣಿಕೆ ರಾಜಕೀಯದಿಂದ BJP ಮುಕ್ತ ಆಗಬೇಕು, ಕುಟುಂಬ ವರ್ಗದಿಂದ ಮುಕ್ತ ಆಗಬೇಕು, ಅಂಥ BJP ಕಟ್ಟಬೇಕಂತ ನಾವು ಈ ಹೋರಾಟ ಮಾಡ್ತಾಯಿದ್ವಿ. ಹೌದು, ನಳಿನ್ ಕುಮಾರ್ ಕಟೀಲ್ ಅವರು ಬರೋರಿದ್ದರು. ಅವರು ಡೆಂಗೂ ಆಗಿದ್ದರಿಂದ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ನೀವು ತೆಗೆದುಕೊಂಡು ನಿರ್ಣಯಕ್ಕೆ ಎಲ್ಲಕ್ಕೂ ನಾನು ಬದ್ಧದಿಂದ ಭಾಳ ಮಂದಿ ಫೋನ್ ಮಾಡ್ಯಾರ. ಈಗ ಮುಂದಿನ ಸಭೆಗೆ ಭಾಳ ಜನ ಬರ್ತಾರೆ, ನೀವು ಆಶ್ಚರ್ಯ ಪಡ್ಬೋದು. ನಮ್ಮದೇ ದೊಡ್ಡ ಟೀಮ್ ಆಗಿಬಿಡ್ತದೆ. ಅವಾಗ ನಾವೇನು ಇಷ್ಟವಂತ BJP ಆಗಿಬಿಡ್ತದೆ. ಅವಾಗ ಅನಿಷ್ಟರೆಲ್ಲ ತಾವೇ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗ್ಬೇಕಾಗ್ತದೆ.